ಓವರ್ ಆ್ಯಕ್ಟಿಂಗ್ ಜಾಸ್ತಿ ಆಯಿತು, ಐ ನೋ. ಸೊ ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ನು ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇವತ್ತು ವ್ಲಾಗ್ ಏನು ಅಂತ ಅಂದರೆ, ಇವತ್ತು ಸ್ಯಾಟರ್ಡೆ, ಡೇಟ್ ಬಂದು 22nd. ನನಗಂತೂ ಮನೇಲಿ ಇದ್ದು ಡೇಟ್ ಕೂಡ ಮರ್ತೋಗ್ಬಿಟ್ಟಿದೆ. ಇವತ್ತು 22nd. ಇವತ್ತು ಏನು ಅಂತ ಅಂದರೆ ಅಶ್ವಿನಿದು ರಿಸೆಪ್ಷನ್. ನೆನ್ನೆ ಹಳದಿ ಮತ್ತು ಮೆಹಂದಿ ನಡೀತು, ನಾನು ಹೋಗಲಿಲ್ಲ. ಗೈಸ್ ಏನಾಯಿತು ಗೊತ್ತಾ, ನನಗೆ ಸರ್ಜರಿ ಆಗಿದೆ 1 ವೀಕ್ ಬ್ಯಾಕ್. ಲೈಕ್ ಇವಾಗ ನಾನು ಓಕೆ, ನಾನು ಫೈನ್ ಇದೀನೀಗ. ಬಟ್ 1 ವೀಕ್ ಲಾಸ್ಟ್ ಥರ್ಸ್ಡೇ ನನಗೆ ಸರ್ಜರಿ ಆಯಿತು ಇಲ್ಲ. ಆ್ಯಂಡ್ ಇವತ್ತು ಕೂಡ ನಾನು ರಿಸೆಪ್ಷನಿಗೆ ಬರೋಲ್ಲ ಅಂತ ಹೇಳಿದ್ದೀನಿ ಅವಳಿಗೆ. ನೋಡಿ, ಅವಳು ಕಳ್ಳಿ ಕೋಪ ಮಾಡ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ. ಒಂದು ಫೋನ್ ಸಹ ಮಾಡಲಿಲ್ಲ, ಏನು ಬರ್ತೀಯಾ ಇಲ್ವಾ, ನಿಜವಾಗ್ಲೂ ಬರ್ತಾ ಇಲ್ವಾ, ಏನು ಕತೆ ಅಂತ. ಇಟ್ಸ್ ಓಕೆ. ಸೊ ನೆನ್ನೆ ಎಲ್ಲ ಹೋಗ್ಬಿಟ್ಟು ಸ್ಯಾರಿಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ತೊಗೊಂಡು ಬಂದೆ. ಅದ್ರ ಮೊನ್ನೆ ಹೋಗಿ ಸಲೂನ್ಗೆ ಹೋಗಿ ಫುಲ್ಲು ಕ್ಲೀನಪ್ ಮತ್ತು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ಟೆ. ಸೊ ದಟ್ ದಿನ ಒಂದೇ ಮುಗಿಸ್ಕೊಂಡ್ಬಿಟ್ಟೆ. ಎಲ್ಲ ಒಂದೇ ದಿನ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದೊಂದೇ ಕೆಲಸ ಈ ವೀಕ್ ಫುಲ್ ಮುಗಿಸ್ಕೊಂಡ್ಬಿಟ್ಟೆ. ಸೊ ಇವತ್ತು ಡಿಸೈನರ್ ಸ್ಟುಡಿಯೋಗೆ ಹೋಗಿ ಲೆಹೆಂಗಾ ಇಸ್ಕೊಂಡು ಬರಬೇಕು. ರೆಂಟಿಗೆ ಹೇಳಿದ್ದೇನೆ. ಲೈಕ್ ರೆಡ್ ಲೆಹೆಂಗಾ ಇದೆ, ಲೈಕ್ ಸಕ್ಕದ ಫ್ಲಾಂಟ್ ಮಾಡ್ಬೋದು ಹಾಕ್ಕೊಂಡು. ಲೈಕ್ ಐ ಆಮ್ ಎಕ್ಸೈಟೆಡ್ ಅದನ್ನು ಹಾಕೊಳ್ಳೋಕ್ಕೆ. ನಾನು ತುಂಬ ಲೆಹೆಂಗಾಸ್ ನೋಡಿದೆ ಬುಕ್ ಮಾಡಲಿಕ್ಕೆ, ಬಟ್ ಎಲ್ಲನೂ ನಾಟ್ ಅವೈಲೇಬಲ್ ಅಂತ ಹೇಳ್ತಿದ್ರು. ಆ್ಯಂಡ್ ಈ ಡಿಸೈನರ್ಸ್ ಎಲ್ಲ ಹೇಗೆ ಅಂದರೆ, ನಾವು ಫೋನಲ್ಲಿ ಏನಾದರೂ ವಿಚಾರಿಸ್ತಾ ಇದ್ದೀವಿ ಅಂತ ಅಂದರೆ ಹೇಳೋದು ಇನ್ಫಾರ್ಮೇಷನೇ ಕೊಡೋಲ್ಲ. ಅಯ್ಯೋ ಇವ್ರು ತೊಗೊತಾರೋ ಇಲ್ವೋ, ಸುಮ್ಮನೆ ಏನಕ್ಕೆ ವೇಸ್ಟ್ ಆಫ್ ಟೈಮ್, ಇವ್ರಿಗೆ ಯಾಕೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ. ನಾನು ಮನೆಯಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ನಾನು 1 ಮಂತ್ ಮುಂಚೆನೇ ಬುಕ್ ಮಾಡಿ ಅಂತ ಹೇಳಿದರು. ನಾನು ಸುಮ್ಮನೆ ಯಾಕೆ ನೋಡೋಣ ನನ್ನ ಸಿಚುವೇಶನ್. ಬಿಕಾಸ್ ನನ್ನ ಸರ್ಜರಿ ಯಾವಾಗಲೂ ಪೋಸ್ಟ್ಪೋನ್ ಆಗ್ತಿತ್ತು. ಆಮೇಲೆ ಏನಾದರೂ ಆ ವೀಕಲ್ಲೇ ಸರ್ಜರಿ ಬಿತ್ತು ಅಂದರೆ ನಾನು ಅಟ್ಲೀಸ್ಟ್ ಇವಾಗ ಇಷ್ಟಾದರೂ ಇದ್ದೀನಿ. ಆ ಸರ್ಜರಿ ಇನಿಷಿಯಲ್ ಲೈಕ್ ಆದಾಗ ಸ್ಟಾರ್ಟಿಂಗ್ ಡೇಸ್ ಅಂತೂ ಲೈಕ್ ಅದಕ್ಕೂ ಈಗ ನನ್ನ ತಂಗಿಗೆ ವೆಯ್ಟ್ ಮಾಡಬೇಕು. ಬಿಕಾಸ್ ನನಗೆ ಗಾಡಿ ಓಡ್ಸೋಕ್ಕಾಗಲ್ಲ. ಅವಳು ಬಂದರೆ ತೊಗೊಂಡು ಬರ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ನೋಡುವ ಡೇ ಹೆಂಗೆ ಹೋಗುತ್ತೆ ಅಂತ. ಮೇ ಬಿ ರಿಸೆಪ್ಷನ್ ವಿಡಿಯೋ ಅಲ್ಲಿ ವ್ಲಾಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಫೈನ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಮ್ಮ ಬಿಂದ್ಯಾಗೆ ನಮ್ಮ ಮನೇಲಿ ಇದೆಲ್ಲ ತಂದಿದ್ದೀವಿ ಅಂತ ಹೇಳಿದ್ರೆ ಫುಲ್ ಉರ್ಕೊಂಡ್ಬಿಡ್ತಾಳೆ. ಅವ್ರ ಅಪ್ಪನ ಹತ್ರ ಹೋಗಿ ಅಳ್ತಾಳೆ, ನನಗೂ ಬೇಕು, ನನಗೂ ತೊಗೊಂಬಂದು ಕೊಡಿ ಅಂತ. ಬಟ್ಟೆ ಕೊಡಿ ಬಿಸಾಕು. ಬಟ್ ನಂಗೆ ಅದು ಈ ರೆಡ್ ಆ್ಯಪಲ್ ಮೇಲೆ ಕ್ರಶ್ ಆಗಿದೆ. ಈಗ ತಿನ್ನೋವರೆಗೂ ನನಗೆ ಮನ್ಸು ತಡೆಯಲ್ಲ. ಅದು ನಾನು ಗ್ರೇಪ್ಸ್ ತೊಳಿದಲ್ಲೇ ಅಷ್ಟು ಅಂದ್ಕೊಂಡಿದ್ದೀನಿ ಫುಲ್ ಹೈಜಿನಿಕ್ಕಾಗಿ. ಎಷ್ಟೇ ಅರ್ಜೆಂಟ್ ಆದರೂ ಪರವಾಗಿಲ್ಲ, ಏನೇ ಇದ್ದರೂ ವಾಶ್ ಮಾಡಿ ತಿನ್ಬೇಕಂತ. ಆದರೂ ನಂಗೆ ಮನ್ಸು ತಡೆಯಲ್ಲ ಗ್ರೇಪ್ಸ್ ನೋಡೋದೆ. ಏನು ಬೇಕು? ಕತ್ರಿ ಮತ್ತು ಒಂದು ಬಟ್ಟೆ ಕೊಡಿ. ನಮ್ಮ ಅಮ್ಮಂಗೆ ಇವಾಗ ಕಾಫಿ ಮಾಡ್ಕೊಡೋಣ. 1 ನಿಮಿಷ ಗೈಸ್, ಬಂದೆ. ಲೈಟ್ ಹಾಕ್ತೀನಿ ಗೈಸ್, ನೋಡೋಣ ಹೇಗೆ ಕಾಣ್ತೀನಿ ಅಂತ. ಸೊ ನಮ್ಮ ಅಮ್ಮನ ಕಾಫಿ ಮಾಡೋಣ ಗೈಸ್. ಇವಾಗ ನಮ್ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ರಂಜಿತಾ. ಒಂದು ದುರಂತ ಸ್ಟೋರಿ ಇವಾಗ ಒಂದು ಗೊತ್ತಾಯಿತು ನನಗೆ. 2022 ಬರ್ತಡೆಗೆ ಇವರು ನನಗೆ ಎಲ್ಲರೂ ಸೇರಿ ರಿಂಗ್ ಲೈಟ್ ಕೊಡಿಸ್ಬೇಕು ಅಂತ ಇದ್ರಂತೆ. ಆ ಕ್ಷಣದಲ್ಲಿ ನಾವು ಅದು ನನ್ನ ಬರ್ಡೇ 1 ವಾರ ಮುಂಚೆ ನಾವು ಕಾಲೇಜ್ ಟ್ರಿಪ್ಗೆ ಹೋಗಿದ್ವಿ. ಅವಾಗ ನಾನು ಜಗಳ ಮಾಡಿಬಿಟ್ಟಿದ್ದೆ, ಅದಕ್ಕೆ ರಿಂಗ್ ಲೈಟ್ ಕೊಡಿಸಿಲ್ವಂತೆ ಮಮ್ಮಿ. ಗೊತ್ತಾಯ್ತಾ ಸ್ಟೋರಿ? ಇಲ್ಲ, ವ್ಲಾಗ್ಗೆ ಹೇಳ್ತಿದ್ದೀನಿ, ನಿನಗೂ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಈ ದುರಂತ ಸ್ಟೋರಿ ಇವಾಗ ನಂದು ರಿಂಗ್ ಲೈಟ್ ತೋರಿಸಿದಾಗ ಹೇಳಿದ್ಲು. ತುಂಬ ಬೇಜಾರಾಯಿತು. ಸುಮ್ಮನೆ ಅವತ್ತು ಚೆನ್ನಾಗಿದ್ದಿದ್ರೆ ಇವತ್ತು ರಿಂಗ್ ಲೈಟ್ ಸಿಗ್ತಾಯಿತ್ತು ಗೈಸ್. ನಾನು ಮಿಸ್ ಒಳ್ಳೆ ವಿಡಿಯೋಸ್ ಮಾಡ್ಬೋದಾಗಿದೆ. ಇಷ್ಟೊತ್ತಲ್ಲಿ ನಾನು ಒಂದು ಹೀರೋಯಿನ್ ಆಗೋ ಚಾನ್ಸಸ್ ಇರ್ತಾ ಇತ್ತು. ಐ ಡೋಂಟ್ ನೋ. ಓಕೆ, ಇವಾಗ ನಾವು ರೆಡಿ ಆಗ್ತಿದ್ದೀವಿ. ನಾನು ಇವತ್ತು ಸಕ್ಕದಾಗಿ ಕಾಣಿಸ್ತೀನಿ. ಮಾಮ ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ನಾನು ಚೆನ್ನಾಗಿದ್ದೀನ ಇವ್ರು ಚೆನ್ನಾಗಿದ್ದಾರ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಬಿಕಾಸ್ ನೀವು ಮಾಡೋಕ್ಕಾಗಲ್ಲ, ಕಮೆಂಟ್ ಆಫ್ ಮಾಡಿದ್ದೀನಿ ನಾನು. ನೀವು ನಮ್ಮಮ್ಮ ಅಂತ ಹೇಳ್ತೀರಾ ಅಂತಲೇ ನಾನು ಕಮೆಂಟ್ ಆಫ್ ಮಾಡಿದ್ದೀನಿ. ಓಕೆ, ಇವಳೇನು ಮಾಡ್ತಿದ್ದಾಳೆ ಗೊತ್ತಾ? ನನ್ನ ಸ್ಯಾರಿನ ಪಿನ್ ಮಾಡ್ತಾ ಇದ್ದಾಳೆ. ನನ್ನ ಸ್ಯಾರಿ ಆ್ಯಕ್ಚುಲಿ ನನಗೆ ನಾಳೆ ಬೇಕಿರೋದು. ಡೆಡಿಕೇಟೆಡ್ ಫ್ರೆಂಡ್, ನಿಮಗೂ ಯಾರಾದ್ರೂ ಸ್ಯಾರಿ ಟ್ರಿಪ್ಪಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ರಂಜಿತಾ ಕುಕಿಂಗ್.
Guys, she has another YouTube channel called Ranjita Cooking. Please do subscribe our channel too. ಕುಕಿಂಗ್ ಮಾಡ್ತಾಳೆ. ಕುಕಿಂಗ್ ವಿಡಿಯೋ ಮಾಡ್ತಾಳೆ. ಕುಕಿಂಗ್ ಅಡುಗೆ ಮಾಡ್ತಾಳೆ ಮೊದಲಿಂದನೂ. ಬಿಡಿಸ್ಬೇಕಾ? ಕಾಲೇಜಲ್ಲಿ ಇದ್ದಾಗೆಲ್ಲ ಅಡುಗೆ ಮಾಡ್ತಾ ಇದ್ಲು. ಆವಾಗ ಅವಳಿಗೆ ಕಾಲೇಜಲ್ಲಿ ಇದ್ದಾಗ ಮದುವೆ ಫಿಕ್ಸ್ ಆಗಿತ್ತಲ್ಲ, ಅವಾಗ ನಮ್ಮಮ್ಮ ಹೇಳ್ತಾ ಇದ್ರು ಅವಳನ್ನ ನೋಡಿ ಕಲ್ತ್ಕೊಳ್ಳಿ ಅಂತ. ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ಲ ಅಂತ ದಿನ ಎದ್ದು ಬರೋಕ್ಕೂ ಮುಂಚೆ ಮನೆ ಕೆಲಸ ಎಲ್ಲ ಗುಡಿಸಿ ಅಡುಗೆ ಮಾಡಿ ನನ್ನ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಅವಳು ಅವಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ನನ್ನ ಕೈಲ್ಲ ಮ್ಯಾನೇಜ್ ಆಗುತ್ತಾ ಇಲ್ವಾ ಅಂತ. ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ಲು. ನಾವು ಇಲ್ಲಿಂದ ಮೆಜೆಸ್ಟಿಕ್ ಹೋಗೋಕ್ಕೆ ನಾಟಕ ಆಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮಮ್ಮ ಕೇಳು ಯಾಕೆ ಬಂದಿಲ್ಲ ನಮ್ಮಮ್ಮ ಇವಾಗ ಹೆಂಗೆ ಬೈತಾರೆ ಕೇಳಿಸ್ಕೊಡಿ ಆಯಿತಾ. ಇವಾಗ ಒಳ್ಳೆಯೋ ಕ್ವೆಶನ್ ಕೇಳ್ತಾಳೆ ನಮ್ಮಮ್ಮ, ಅದಕ್ಕೆ ನನ್ನ ಮೇಲೆ ಎತ್ತಾಕ್ತಾರೆ. ಭಯಮ್ಮ ನನಗೆ ನಮ್ಮಮ್ಮ ನನ್ನ ಮುಖ. ಇನ್ನೊಂದು ದುರಂತ ಸ್ಟೋರಿ ಏನಂದ್ರೆ, ನಾನು ಇವಳು ಮದುವೆಗೆ ಹೋಗಿರ್ಲಿಲ್ಲ. ಅದು ಜಗಳ ಆಗಿತ್ತಲ್ಲ, ಅದು ಕಂಟಿನ್ಯೂ ಆಗಿಬಿಟ್ಟಿತ್ತು ಅವಳು ಮದುವೆವರೆಗೂ. ಅದಕ್ಕೆ ನಮ್ಮಮ್ಮಂಗೂ ಹೋಗಕ್ಕೆ ಬಿಟ್ಟಿಲ್ಲ, ನಾನು ಹೋಗಿಲ್ಲ ಗೈಸ್. ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಲ್ವ. ಆದರೂ ಬಂದು ನಂಗೆ ಸೀರೆಗೆ ಪಿನ್ ಮಾಡಿಕೊಡ್ತಾಳೆ. ನಾನು ಮರ್ಯಾದೆ ಇಲ್ಲ. ಎಮೋಷ್ನಲ್ ಡೈಲಾಗ್. ಓಕೆ, ನಾನು ರೆಡಿ ಆಗ್ಬೇಕಾದ್ರೆ ನಾನು ಹೆಂಗೆ ರೆಡಿ ಆಗ್ತೀನಿ, ಏನು ಮೇಕಪ್ ಇವತ್ತು ಮಾಡ್ಕೋಬೇಕು ಮೇಕಪ್ಪು. ಆ್ಯಕ್ಚುಲಿ ಎಲ್ಲರೂ ಹೇಳ್ತಿರಲ್ಲ, ನಾನು ಡೈಲಿ ಮೇಕಪ್ ಮಾಡಲ್ಲ, ಇವತ್ತು ಮೇಕಪ್ ಮಾಡ್ತೀನಿ, ಇವತ್ತು ಮಾಡೋದು ತೋರಿಸ್ತೀನಿ. This is my dress. ನಾನು ಫಸ್ಟ್ ಟೈಮ್ ಗೈಸ್ ರೆಂಟ್ ಮಾಡಿ ಈ ಥರ ಫ್ಲಾಂಟ್ ಮಾಡೋಕ್ಕೆ ತಗೊಂಡಿರೋದು. ಚೆನ್ನಾಗಿದ್ಯಾ? ಇವಾಗ ನಾನು ರಂಜಿತನ್ ಬಟ್ಟೆ ರಿವೀಲ್ ಮಾಡ್ತೀನಿ. ಇದ್ದಾರೆ ತಾನೆ ರಿಸೆಪ್ಷನ್ ಡಿಫ್ರೆಂಟ್ ಆಗಿದೆ. ಇದನ್ನ ರಂಜಿತ್ ಹಾಕೋತಾ ಇದ್ದಾಳೆ, ಇದು ನಾನು ಹಾಕೋತಾ ಇದ್ದೀನಿ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಈ ಥರ ಇದೆ ಸ್ಯಾರಿ, ಡಬಲ್ ಕಲರ್ ಇದೆ. ಹಾಂ, ರೆಡಿ ಆದ್ಮೇಲೆ ತೋರಿಸ್ತೀವಿ. ಇದು ಸುಮ್ಮನೆ ಹಾಕೊಂಡಿರೋದು, ಇವಾಗಲೇ ಏನು ಹಾಕೊಳ್ಳಲ್ಲ ಇದನ್ನ. ಸುಮ್ಮನೆ ಹೆಂಗೆ ಕಾಣಿಸುತ್ತೆ ಅಂತ ತಗೊಂಡು ಇವಾಗ ಬಟ್ಟೆ ಬಂತು, ಅದಕ್ಕೆ ಹೆಂಗೆ ಕಾಣಿಸ್ತಿದ್ದೀವಿ ಅಂತ ನೋಡೋದು. ಚೆನ್ನಾಗಿದೆ, ಹಾಕೊಳ್ಳಿ. ಬ್ಲೌಸ್ಗಳು ಏನು ಹಾಕಿದ್ಯಾ? ಗಂಧ ಹಾಕಿದ್ಯಾ? ಮತ್ತೆ ಇದರಿಂದ ಹೋಗುತ್ತಾ? ಕರೆಕ್ಟ್ ಆಗಿದೆ, ಹಂಗೆ ಇಟ್ಕೊಂಡಿದ್ದು ಕರೆಕ್ಟ್. ಹಿಂಗ್ ಬರುತ್ತೆ, ನಂಗೆ ಆಗುತ್ತೆ ಅಲ್ವೇನೆ? ಸೇಮ್ ಸೈಜ್. ಅವಳು ಹೆಂಗಿದ್ಲು ಗೊತ್ತಾ? ಸ್ಕೆಲಿಟನ್ ತರ ಇದ್ಲು. ಇವಾಗ ನನ್ನ ಸೈಜಿಗೆ ಬಂದ್ಬಿಡಿ. ಅಲ್ಲಿ ಸೈಡಲ್ಲಿ ಫೋಟೋ ಹಾಕು ಸ್ಕೆಲಿಟನ್ದು. ಸ್ಕೆಲಿಟನ್ ಫೋಟೋ ಇದೆ ನನ್ನ ಹತ್ರ ಸ್ನ್ಯಾಪಲ್ಲಿ. ಹುಡುಕ್ಬಿಟ್ಟು ಹಾಕ್ತೀನಿ, ಬಿಕಾಸ್ ಕೆಳಗಡೆ ಇದೆ ಅದು. 2021-22 ಬ್ಯಾಕ್ ಅದೆಲ್ಲ. 22 ಇಲ್ಲ, 22 ಇಸ್ ಅ ಡಿಸಾಸ್ಟರ್ ಇಯರ್ ಅದು ನಮಗೆ. 21-20 ವಾಸ್ ಅ ಗುಡ್. ಹೆಂಗಿದೆ ನೋಡಿ ಗೈಸ್, ಚೆನ್ನಾಗಿದೆ ಅಲ್ಲ? ಇದು ಬ್ಯಾಕ್ ಡಿಸೈನ್ ಚೆನ್ನಾಗಿದೆ. ದಿಸ್ ಇಸ್ ಸೋ ಗುಡ್. ನಾನೊಂದು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೆ. ಸ್ಯಾರಿ, ದಿಸ್ ಇಸ್ ಕಲಂಕಾರಿ ಸ್ಯಾರಿ. ಏನಂದರೆ ನಾನು ಬರೀ ಯಾವುದನ್ನು ತೋರಿಸಿದ್ದು, ಈ ಪಾರ್ಟ್ ತೋರಿಸಿದ್ದು ನಿಮಗೆ. ಲುಕ್ ಅಟ್ ದಿಸ್ ಸ್ಯಾರಿ, ಚೆನ್ನಾಗಿದೆ ಅಲ್ಲ? ನಾನು ಈಗಷ್ಟು ರೀಸೆಂಟ್ ನಾನು ಬರ್ತಾಯಿದ್ದೀನ ನನ್ನ ಕಟ್ ಮಾಡಿದ್ದೆ. ನಾನು ರೀಸೆಂಟಾಗಿ ಒಬ್ರು ವ್ಲಾಗಲ್ಲಿ ನೋಡಿದ್ದೆ ಇದನ್ನ. ಮರೂನ್ ಮತ್ತು ಗ್ರೀನ್ ತಗೊಂಡಿದ್ರು. ಅವ್ರ ಅತ್ತೆ ಸೊಸೆ ಒಂದೇ ಥರ ಹಾಕ್ಬೇಕಂದ್ಬಿಟ್ಟು. ಚೆನ್ನಾಗಿದೆ. ಸಿ ಲೈಕ್ ದಿಸ್. ಇದೆಲ್ಲಿ ಬರುತ್ತೆ? ಇದು ಇಲ್ಲಿ ಬರುತ್ತೆ. 2 in 1 ಇದು ನೆರಿಗೆಗೆ. ನೀನು ಅದನ್ನ ಬೇಕಾದ್ರೂ ಮೇಲೆ ಹಾಕೊಬಹುದು, ಅದನ್ನ ಬೇಕಾದ್ರೂ ಸರಿಗೆ ಹಾಕ್ಬೋದು. ಓ, ಇದು ಎರಡು ಕಡೆನೂ ಇದೆ ನೋಡಿ, ಎರಡು ಕಡೆನೂ ಇದೆ. ಎಲ್ಲಿ ನಮ್ಗೆ ಯಾವ ಕಡೆ ಬೇಕದು ಹೋಗಿ ಅಲ್ಲಿ ತಗೊಳ್ಳಿ. ನಮಗಿರೋ 70 ಜನ ಫಾಲೋವರ್ಸ್ ಅಲ್ಲಿ ಏನು ತಗೊಂಡು ಚೆನ್ನಾಗಿದೆ. ಸ್ವಲ್ಪ ಲೈಟ್ ಬೆಳಕಿಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಹಿಂಗೆ ರೆಡಿ ಆಗಿದ್ದೀವಿ. ಮೇಕಪ್ ನಿಮಗೆ ಕ್ಯಾಮ್ರಾದಲ್ಲಿ ಓವರ್ ಅನಿಸ್ಬೋದು, ಬಟ್ ರಿಯಲ್ ಆಗಿ ದಿಸ್ ಇಸ್ ಮೈ ಔಟ್ಫಿಟ್. ಹಿಂಗೆ ದಿಸ್ ಇಸ್ ಮೈ ಔಟ್ಫಿಟ್. ಹೆಂಗೆ ಕಾಣಿಸ್ತಾ ಇದೆ? ಸೊ ಈಗ ಬೇಗ ಲೇಟ್ ಆಗಿದೆ, ಮದುವೆಗೆ ಹೋಗ್ಬೇಕು. ಬೇಡ. ಇವತ್ತು ನಾನು ಅಶ್ವಿನಿ ರಿಸೆಪ್ಷನಲ್ಲಿ ಬ್ಲಾಗ್ ನಿತೇಶ್ ಅಶ್ವಿನಿ ನಿತೇಶ್ ಅಂತಿದ್ದೀನಿ. ಅಶ್ವಿನಿ ರಿಸೆಪ್ಷನ್ ಮುಗೀತು. ನನ್ನ ಮನೆಗೆ ಬಿಟ್ಟು ಕೊಡೋಕ್ಕಂತ ಸೋಮಂಗ್ ಕೇಳಿದ್ದೀನಿ, ಬಟ್ ಅವ್ನು ನನ್ನ ಬಿಡ್ತಾ ಇಲ್ಲ. ಗೈಸ್
ಎಷ್ಟಾಗಿದೆ ಟೈಮ್ ಸಂತು ನಮ್ಮ ಸಂತು 2:27 2 ನಿಮಿಷ ಇದೆ. ಸಂತು ಒಂದು ನಮಸ್ಕಾರ ಹೇಳು ನನ್ನ ಈ ಥರ ಸಬ್ಸ್ಕ್ರೈಬರ್ಸ್ಗೆ ಹಿಂಸೆ ಕೊಟ್ರೆ ಯಾರು ಏನದು ಯಾ ರಂಜಿತ್ ಅವರು ಬೇಸ್ ಹತ್ತು ಹೋಗಿದ್ದಾರೆ. ನಿತೇಶ್ ಅವರು ಫ್ರೆಂಡು ಅವ್ರು ಯಾರೋ ಹೊಸಬ್ರು. ಸೊ ನಾನು ಫುಲ್ ಟಯರ್ಡ್ ಆಗೋಗಿದ್ದೀನಿ. ಇವ್ನು ಬಿಟ್ಕೊಡ್ತಾ ಇಲ್ಲ. ನಾವು ಟಯರ್ಡ್ ಆಗಿದ್ದೀವಿ, ಬೇರೆ ದಾರಿ ಇಲ್ಲ. ನಮಸ್ಕಾರ, ವಂದನೆಗಳು. ಹೆಂಗಿದೆ ಕಾಂಬಿನೇಷನ್ ರೆಡ್ ಅಂಡ್ ಬ್ಲ್ಯಾಕ್? ಬೆಸ್ಟ್ ಫ್ರೆಂಡ್ಸ್ ಸಾರಿ ಬೆಸ್ಟ್ ಫ್ರೆಂಡ್ ಗೋಲ್. ಇದು ನನ್ನ ಹುಡುಗ, ನನ್ನ ಡಾರ್ಲಿಂಗ್. ಮಚ್ಚ ನಿಂದು ಹಾಕ್ತೀನಿ ಇದೆಲ್ಲ ಗೊತ್ತಾ. ನಾನು ಲಾಸ್ಟ್ ಟೈಮ್ ರೈಟ್ ಟು ಬಿಲ್ ಹಾಕಿದ್ದೀನಿ ನೋಡ್ದಾ? ನೀನೇ ನಾನು ರಕ್ಷಿತಾ ಅಂದಿದ್ದೆ ಇವಾಗಲೇ ಆಗಲಿ ಸುಂದ್ರಗಾಲಿ ಅಂದಿದ್ದಲ್ಲ ಅದು ಹಾಕಿದ್ದೆ. ವಾಟ್ಸಪ್ ಮಾಡ್ರಿ ಅಂತ ಫಸ್ಟ್. ಆಮೇಲೆ ನನ್ನ ಬ್ಲಾಗ್ ನೋಡಿ ಗಾಯ್ಸ್, ನನ್ನ ಬ್ಲಾಗ್ ನೋಡಿಲ್ಲ. ಯೂಟ್ಯೂಬ್ ನೋಡಲ್ಲ ಗೈಸ್. ನಾನು ಯೂಟ್ಯೂಬಲ್ಲೇ ಛೇ ಕಟ್ಟು. ಡೋರು ದಟ್ ಡೋರೆಂಟ್ ಹೆಂಗ್ ಕಾಣಿಸ್ತಾ ಇದ್ದೀನಿ ಸಂತು? ಅವಾಗಲೇ ಹೇಳ್ದಲ್ಲ ಅದನ್ನ. ಅವಾಗಲೇ ಯಾಕೆ ಇವ್ರು ಯಾಕೆ ಅಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಒಂದೊಂದ್ಸತಿ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಕ್ಯೂಟ್ ಆಗಿದ್ದಾರೆ. ಆಟ ಟಚ್ ಆಗುತ್ತೆ. ಅವ್ನು ಹೇಳ್ತಾ ಇದ್ದ ನಾನೊಂದು ನಾವು ತಿಂದಿದ್ದ ಅನ್ನ ರಸ ನಮ್ಮ ಸಹನವರು ಆಸಂ. ಇನ್ನೊಂದ್ಸಲ ಹೇಳು ಜೋರಾಗಿ. ನಾವು ತಿಂದಿದ್ದ ಅನ್ನ ರಸ ನಮ್ಮ ಸಹನವರು ಆಸಂ. ಫಾನ್ಸ್ ನೋಡಿ ಗಾಯ್ಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅವ್ನು ಇನ್ನೊಂದು ಏನು ಹೇಳ್ತಾ ಗೊತ್ತಾ, ನೀವು ಯಾಕೆ ಒಂದು ವರ್ಷ ಚಿಕ್ಕವರಾಗುತ್ತಿಲ್ಲ? ನನಗೆ ಇವಾಗ ಡೌಟ್ ಆಗ್ತಿದೆ ನಾನು ಅಷ್ಟೊಂದು ಚೆನ್ನಾಗಿದ್ದೀನ ಅಂತ. ಎಂಥದ್ದು ಇಲ್ಲ ಇವನಿಗೆ ಹೊಟ್ಟೆವ್ರಿ ಎಲ್ಲಿ ಇವಳು ಗರ್ಲ್ ಫ್ರೆಂಡ್ಗಿಂತ ಚೆನ್ನಾಗಿ ಕಾಣಿಸ್ತೀನಿ. ಅವನಿಗೆ ಮುಟ್ಕೊಂಡು ಹೇಳೋ ಕೇಳ್ರಿ, ಆಗ ಹೇಳ್ತಾನೆ ಮುಟ್ಕೊಂಡು ಹೇಳೋ. ಮನ್ಸು ಮುಟ್ಕೊಂಡು ಹೇಳು ನಾನು ಚೆನ್ನಾಗಿಲ್ಲ ಅಂತ. ನಾನು ಗಾಬರಿ ಆಗೋದೇ ಮುಚ್ಚಿದ್ದೀನಿ. ನಾನು ಚೆನ್ನಾಗಿಲ್ವಾ ಅಂತ ಹೇಳು. ಪರವಾಗಿಲ್ಲ. ನಿನ್ನ ಅಕ್ಕ ಚೆನ್ನಾಗಿಲ್ವಾ ಅಂತ ಹೇಳು. ಅಕ್ಕನೇ ಇಲ್ಲ. ಸಹನಾ ಆಂಟಿ, ನಮ್ಮ ಆಂಟಿ ಸೂಪರ್ ಆಗವ್ರೆ ಗಾಯ್ಸ್. ನಮ್ಮ ಆಂಟಿ ಸೂಪರ್. ನನಗೆ ಸೊ ಆಯ್ತು. ಹೆಂಗಾಯ್ತು ಮದ್ವೆ? ಹೆಂಗನ್ನಿಸ್ತು? ಸೂಪರ್ ಆಗಾಯ್ತು. ಇನ್ನೂ ಊಟಕ್ಕೆ ಹೋಗಿಲ್ಲ. ಆಮೇಲೆ ರಿಸೆಪ್ಷನ್ ಹೆಂಗಾಯ್ತು? 12 ಸಮಯ 12:30. ಇನ್ನೂ ಎಷ್ಟು ಊಟಕ್ಕೆ ಹೋಗಿ ಎಕ್ಸಾಕ್ಟ್ ಆಗಿ ಎಷ್ಟು ಟೈಮ್? ಕರೆಕ್ಟಾಗಿ 12:30. ಕರೆಕ್ಟಾಗಿ 12:30 ಮನೆಗೆ ಬಿಡ್ತೀನಿ ಅಂತ ಇಲ್ಲ ರಾತ್ರಿ ಇಟ್ಕೊಂಡಿದ್ದಾರೆ. 12:30. ಸಂತು ಮದ್ವೆ ರಿಸೆಪ್ಷನ್ ಹೆಂಗನ್ನಿಸ್ತು ಸಂತು? ನಾನು ನೋಡಿದ್ರೆ ಗೊತ್ತಾಗ್ತದೆ. ಪಾಪ ಫುಲ್ ಓಡಾಡಿ ಸುಸ್ತಾಗ್ಬಿಟ್ಟಿದ್ದಾನೆ ಸಂತು. ಸಾರಿ ಫಾರ್ ದಟ್ ಲೈಟ್ ಡಿಸ್ಟರ್ಬೆನ್ಸ್ ಗೈಸ್. ನಾನು ತುಂಬಾ ಬೆಳಗಿದ್ದೀನಿ. ನಿತೀಶ್ ಹೆಂಗನ್ಸ್ತು ಮದ್ವೆ ಸಾರಿ ರಿಸೆಪ್ಷನ್? ಜಾಲಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ. ಹೇಳಿದ್ನಲ್ಲ ನಾ ಹೆಂಗ್ ಕಾಣಿಸ್ತೀನಿ? ಓಕೆ ಓಕೆ ಸೂಪರ್. ಎಣ್ಣೆ ಹೊಡ್ಬಿಟ್ಟು ಊಟ ಮಾಡ್ಕೊಂಬನ್ನಿ ಬೇಗ. ಓಕೆ ಬಾಯ್. ಪಪ್ಪಿ ಕೊಡಿದ್ದೀನಿ. ಸೊ ಯಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್ ಬಾಯ್. ಗುಡ್ ನೈಟ್.